ನಿಮ್ಮ ಜಮೀನಿನ ಪಹಣಿ ಮೇಲೆ ಸಾಲ ಇದೆಯಾ? ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಬಂಪರ್ ಘೋಷಣೆ. ಬ್ಯಾಂಕಿನಲ್ಲಿ ಸಾಲ ಇದ್ದವರು ತಪ್ಪದೆ ಈ ವಿಡಿಯೋವನ್ನ ನೋಡಲೇಬೇಕು. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಸಾಲವನ್ನ ಮಾಡಿದ್ರೆ ಪಹಣಿ ಮೇಲೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ದು ಯಾವ ಗ್ರಾಮ ಪಂಚಾಯಿತಿಗೆ ಬರುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸ್. ರಾಜ್ಯದ ನೂತನ ಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರು ರೈತರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ. ನಿಮ್ಮ ಜಮೀನಿನ ಪಹಣಿಯಲ್ಲಿ ಬ್ಯಾಂಕಿನ ಸಾಲ ತೋರಿಸುತ್ತಿದ್ದರೆ ತಪ್ಪದೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರಾಜ್ಯದಲ್ಲಿ ರೈತರಿಗೆ ಆರ್ಥಿಕ ಧನ ಸಹಾಯ ಮಾಡಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮೇಲಿಂದ ಮೇಲೆ ರೈತರಿಗಾಗಿ ಹೊಸ ಯೋಜನೆಗಳು ಹಾಗೂ ಸಹಾಯಧನ ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಅದರಲ್ಲೂ ರೈತರಿಗೆ ಜಮೀನಿನ ಪಹಣಿಯಲ್ಲಿ ಸಾಲ ತೋರಿಸುತ್ತಿದ್ದರೆ ಅಂತಹ ರೈತರಿಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಥವಾ ಗ್ರಾಮೀಣ ಬ್ಯಾಂಕುಗಳಲ್ಲಿ ಹೊಸ ಸಾಲ ಸೌಲಭ್ಯ ಕೊಡುವುದಿಲ್ಲ. ಇಂತಹ ಸಮಸ್ಯೆಗಳನ್ನು ಅರಿತ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ರೈತರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ. ರೈತರ ಜಮೀನಿನ ಪಹಣಿಯ ಮೇಲೆ ಸಾಲ ಇದ್ದರೆ ಅದನ್ನು ಹೇಗೆ ತೆಗೆಯಬೇಕು ಎನ್ನುವ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಯಾವುದೇ ಗ್ರಾಮೀಣ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ ಅಥವಾ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಪಡೆದುಕೊಂಡಿದ್ದು ನಿಮ್ಮ ಪಹಣಿಯಲ್ಲಿಯೂ ಕೂಡ ಬ್ಯಾಂಕಿನ ಸಾಲ ಮೊತ್ತ ತೋರಿಸುತ್ತಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ನಿಮ್ಮ ಜಮೀನಿನ ಪಹಣಿ ಪತ್ರದಲ್ಲಿ ಇನ್ನೂ ಸಾಲದ ವಿವರಗಳು ಹಾಗೆಯೇ ಉಳಿದುಕೊಂಡಿವೆಯೇ? ಇದರಿಂದ ಮುಂದಿನ ದಿನಗಳಲ್ಲಿ ಹೊಸ ಸಾಲ ಪಡೆಯಲು ಅಥವಾ ಜಮೀನು ವ್ಯವಹಾರ ಮಾಡಲು ತೊಂದರೆಯಾಗಬಹುದು. ಈ ಸಮಸ್ಯೆಯನ್ನ ಪತ್ತೆ ಹಚ್ಚಲು ಈಗ ನೀವು ಬ್ಯಾಂಕ್ ಅಥವಾ ಕಂದಾಯ ಕಚೇರಿಗೆ ಅಲೆಯುವ ಅಗತ್ಯವಿಲ್ಲ. ನಿಮ್ಮ ಕೈಯಲ್ಲಿರುವ ಮೊಬೈಲ್ ಮೂಲಕವೇ ಕೇವಲ 2 ನಿಮಿಷದಲ್ಲಿ ಸಾಲ ಸ್ಥಿತಿಗತಿಯನ್ನು ಪರಿಶೀಲಿಸಬಹುದು. ಪಹಣಿ ಪರಿಶೀಲನೆ ಏಕೆ ಮುಖ್ಯ? ಋಣಭಾರ ಮುಕ್ತ ದಾಖಲೆ. ನಿಮ್ಮ ಆಸ್ತಿಯ ದಾಖಲೆಗಳು ಕ್ಲೀನ್ ಆಗಿದ್ದಾಗ ಮಾತ್ರ ಮೌಲ್ಯ ಹೆಚ್ಚಿರುತ್ತದೆ. ಸಾಲ ತೀರಿಸಿದ ನಂತರವೂ ಪಹಣಿಯಲ್ಲಿ ಋಣಭಾರ ತೋರಿಸುತ್ತಿದ್ದರೆ ಅದನ್ನು ತಕ್ಷಣ ಸರಿಪಡಿಸಿಕೊಳ್ಳುವುದು ಉತ್ತಮ. ವಂಚನೆ ತಡೆಗಟ್ಟಲು ಕೆಲವು ಪ್ರಕರಣಗಳಲ್ಲಿ ರೈತರಿಗೆ ತಿಳಿಯದೆಯೇ ಅವರ ದಾಖಲೆ ಬಳಸಿ ಬೇರೆಯವರು ಸಾಲ ಪಡೆದಿರುವ ಸಾಧ್ಯತೆ ಇರುತ್ತದೆ. ಇದನ್ನು ಪತ್ತೆ ಹಚ್ಚಲು ಈ ಆನ್ಲೈನ್ ತಪಾಸಣೆ ಸಹಕಾರಿ. ನಿಖರ ಮಾಹಿತಿ. ಭೂಮಿ ಪೋರ್ಟಲ್ ಮೂಲಕ ನಿಮ್ಮ ಜಮೀನಿನ ಮೇಲೆ ಯಾವ ಬ್ಯಾಂಕಿಂದ ಎಷ್ಟು ಬೆಳೆ ಸಾಲ ಪಡೆಯಲಾಗಿದೆ ಎಂಬ ನಿಖರ ಮಾಹಿತಿಯನ್ನು ನೀವು ಪಡೆಯಬಹುದು. ಒಂದು ವೇಳೆ ನೀವು ಸಾಲ ಕಟ್ಟಿದ್ದರೂ ಪಹಣಿಯಲ್ಲಿ ಸಾಲದ ಎಂಟ್ರಿ ಉಳಿದಿದ್ದರೆ ಕೆಲಸ ಮಾಡಿ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮ್ಯಾನೇಜರನ್ನು ಭೇಟಿ ಮಾಡಿ. ನೀವು ಸಾಲ ತೀರಿಸಿದ ರಶೀದಿ ಅಥವಾ ಸಾಲ ಮುಕ್ತ ಪತ್ರವನ್ನು ಸಲ್ಲಿಸಿ. ಪಹಣಿಯಲ್ಲಿನ ಸಾಲದ ಎಂಟ್ರಿ ತೆಗೆದುಹಾಕಲು ಬ್ಯಾಂಕ್ ರಿಲೀಸ್ ಆರ್ಡರ್ ನೀಡುವಂತೆ ಮನವಿ ಮಾಡಿ. ಬ್ಯಾಂಕಿನಲ್ಲಿರುವ ಆನ್ಲೈನ್ ಮೂಲಕ ಕಂದಾಯ ಇಲಾಖೆಗೆ ಮಾಹಿತಿ ರವಾನಿಸಿದ ನಂತರ ನಿಮ್ಮ ಪಹಣಿಯಲ್ಲಿನ ಸಾಲದ ವಿವರ ತಾನಾಗಿ ಅಳಿಸಿ ಹೋಗುತ್ತದೆ. ಡಿಜಿಟಲ್ ವ್ಯವಸ್ಥೆಯ ಲಾಭ ಪಡೆದು ರೈತರು ತಮ್ಮ ಭೂದಾಖಲೆಯನ್ನು ಕಾಲಕಾಲಕ್ಕೆ ಪರಿಶೀಲಿಸಿಕೊಳ್ಳುವುದು ಉತ್ತಮ. ರಾಜ್ಯದಲ್ಲಿ ಅನೇಕ ರೈತರು ಸಾಲದ ಮೊತ್ತವನ್ನು ಪಾವತಿಸಿದರೆ ನಮ್ಮ ಸಾಲ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದುಕೊಂಡಿರುತ್ತಾರೆ. ಆದರೆ ಜಮೀನಿನ ಪಹಣಿಯಲ್ಲಿ ಸಾಲ ಪಡೆದ ಮೊತ್ತ ಹಾಗೆ ಉಳಿದುಕೊಂಡಿರುವುದರಿಂದ ಯಾವುದೇ ಬ್ಯಾಂಕುಗಳಾಗಲಿ ಅಥವಾ ಯಾವುದೇ ಕ್ಷೇತ್ರಗಳಲ್ಲಿ ಹೊಸ ಸಾಲ ಸೌಲಭ್ಯ ನೀಡಲು ನಿರಾಕರಿಸುವುದು ಸಹಜ. ಆದರೆ ಅನೇಕ ರೈತರು ಈ ಪಹಣಿಯ ಮೇಲೆ ಇರುವ ಸಾಲದ ಮೊತ್ತವನ್ನು ತೆಗೆದುಹಾಕುವುದು ಹೇಗೆ ಮತ್ತು ಅದನ್ನು ತೆಗೆಸುವುದು ಎಲ್ಲಿ ಎನ್ನುವುದು ಕುರಿತು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿ ರೈತರು ಅದನ್ನು ಹಾಗೆಯೇ ಬಿಟ್ಟಿರುತ್ತಾರೆ. ಹಾಗೂ ಇನ್ನು ಕೆಲವು ರೈತರು ಸಾಲದ ಮೊತ್ತ ಈಗಾಗಲೇ ಪಾವತಿಯಾಗಿದೆ, ಅದನ್ನು ತೆಗೆಸುವ ಅಗತ್ಯವಿರುವುದಿಲ್ಲ ಎಂದು ತಾನಾಗಿಯೇ ಹೋಗುತ್ತದೆ ಎಂದು ಭಾವಿಸಿರುತ್ತಾರೆ. ಇನ್ನು ಕೆಲವು ರೈತರು ಪಹಣಿಯಲ್ಲಿನ ಸಾಲದ ಮೊತ್ತ ತೋರಿಸುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹಾಗೆಯೇ ಬಿಟ್ಟಿರುತ್ತಾರೆ. ಈ ರೀತಿಯಾಗಿ ಜಮೀನಿನ ಪಹಣಿಯಲ್ಲಿ ಸಾಲದ ಮೊತ್ತ ಹಾಗೆ ಉಳಿದುಕೊಂಡಿರುವುದರಿಂದ ಯಾರೇ ಆಗಲಿ ನಿಮ್ಮ ಜಮೀನಿನ ಪಹಣಿ ನೋಡಿದ ತಕ್ಷಣ ಈ ಜಮೀನಿನ ಮೇಲೆ ಈ ಬ್ಯಾಂಕ್ನಿಂದ ಸಾಲ ಇದೆ ಎಂದು ಪರಿಗಣಿಸಿ ನಿಮಗೆ ಯಾವುದೇ ಹೊಸ ಸಾಲಗಳು ಹಾಗೂ ಸರ್ಕಾರದ ಯಾವುದಾದರೂ ಸೌಲಭ್ಯಗಳು ಸ್ಥಗಿತಗೊಳ್ಳಬಹುದು. ಅದಕ್ಕಾಗಿ ಈ ಜಮೀನಿನ ಪಹಣಿಯ ಮೇಲೆ ಇರುವ ಸಾಲದ ಮೊತ್ತವನ್ನು ತೆಗೆದುಹಾಕುವಲ್ಲಿ ಈ ಹಿಂದೆ ಹೇಳಿದಂತೆ ನೀವು ಪ್ರಯತ್ನಿಸಿ ತೆಗೆದುಹಾಕಬಹುದು. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ನಿಮ್ಮ ತಾಲೂಕಿನ ಭೂಮಿ ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ನೆಮ್ಮದಿ ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ತಹಸೀಲ್ದಾರ್ ಆಫೀಸ್ ಸಂಪರ್ಕಿಸಿ. ನಿಮ್ಮ ಬಳಿ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ, ಉತ್ತರಿಸುತ್ತೇವೆ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಪಹಣಿ ಮೇಲೆ ಸಾಲ ಇದ್ದವರು ಏನು ಮಾಡಬೇಕು ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಪಹಣಿ ಮೇಲೆ ಅಥವಾ ಬ್ಯಾಂಕ್ಗಳಲ್ಲಿ ಸಾಲವನ್ನು ತಗೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.